ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಿಷು ಕುಕ್ಕಿಂಗ್ ಬ್ಲಾಗ್ಸ್. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ತಿರದಲ್ಲೇ ಇದೆ. ಸೊ ಲಕ್ಷ್ಮೀ ಪ್ರತಿಷ್ಠಾಪನೆ ಅಂದರೆ ಕಳಸ ಪ್ರತಿಷ್ಠಾಪನೆಗೆ ಏನೇನು ವಸ್ತುಗಳನ್ನ ಹಾಕಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದೆಲ್ಲ ಲಕ್ಷ್ಮೀ ಸ್ವರೂಪ ಅಂತ ನಂಬಿಕೆ. ಫಸ್ಟು ನಾವು ತಾಮ್ರದ್ದು ಬೆಳ್ಳಿದು ನೀವು ಯಾವ ಚೊಂಬಲ್ಲಿ ಕಳಸ ಪ್ರತಿಷ್ಠಾಪನೆ ಮಾಡ್ತೀರೋ ಆ ಚೊಂಬನ್ನ ನೀಟಾಗೆ ವಾಶ್ ಮಾಡಿ ಇಟ್ಕೊಬೇಕು. ಆ ಚೊಂಬಿಗೆ ನಾವು ಗಂಗೆ ಪೂಜೆ ಮಾಡಿ ನೀರು ತೊಗೊಂಬರ್ಬೇಕು ಅಂತ ಶಾಸ್ತ್ರ ಇರೋದು. ನಮ್ಮ ಮನೇಲಿ ಯಾವ ಕೊಳಾಯಿ ಇರುತ್ತೋ ಆ ಕೊಳಾಯಿಗೆ ಅಂದರೆ ನಲ್ಲಿಗೆ ಅರ್ಶಿನ ಕುಂಕುಮ ಇಟ್ಟು ಪೂಜೆ ಮಾಡಿ ಅಲ್ಲಿ ಬರೋ ನೀರನ್ನು ನಾವು ತೊಗೊಂಬರಬೇಕು. ಒಬ್ಬೊಬ್ಬರ ಕಡೆ ನಲ್ಲಿ ಅವೈಲಬಲ್ ಇರಲ್ಲ, ಹಾಗಾಗಿ ನಾವು ತುಂಬಿದ ಕೊಡದಿಂದ ನೀರು ತೊಗೊಂಡು ಅದರಿಂದ ಇದಕ್ಕೆ ಹಾಕೊಬೋದು. ಅಂದರೆ ಅದನ್ನು ಗಂಗೆ ಪೂಜೆ ಮಾಡಿ ನೀರು ತೊಗೊಂಬರ್ಬೇಕು ಅಂತ ಶಾಸ್ತ್ರ. ನೀರು ಹಾಕಿದ್ಮೇಲೆ ನಾವಿಲ್ಲಿ ಉಂಗುರದ ಬೆರಳಿಂದ ಸ್ವಲ್ಪ ಚಿಟಿಕೆ ಅರಶಿನ, ಚಿಟಿಕೆ ಕುಂಕುಮ. ಯಾಕಂದರೆ ನಾನು ಚಿಟಿಕೆ ಯಾಕೆ ಹಾಕಬೇಕು ಅಂದರೆ ನಾವು ಇದನ್ನು ಲಾಸ್ಟಲ್ಲಿ ವಿಸರ್ಜನೆ ಮಾಡಾದಮೇಲೆ ನಾವು ಇದನ್ನ ತೀರ್ಥ ರೂಪದಲ್ಲಿ ತೊಗೊಳೋದ್ರಿಂದ ಅರಶಿನ ಕುಂಕುಮ ಸ್ವಲ್ಪ ಕೆಮಿಕಲ್ಸು, ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು ಲಾವಂಚದ ಬೇರು ಅಂತ ಗಂಧಿಗೆ ಅಂಗಡಿಲಿ ಎಲ್ಲ ಕಡೆ ಸಿಗುತ್ತೆ. ಲಕ್ಷ್ಮೀ ಅಮ್ಮ ಸ್ಥಿರವಾಗಿ ಬೇರೂರ್ತಾರೆ ನಮ್ಮ ಮನೆಯಲ್ಲಿ ಅಂತ ಲಾವಂಚದ ಬೇರನ್ನ ಹಾಕ್ತೀವಿ. ಮತ್ತು ಇಲ್ಲಿ ಒಂದು ಬಟ್ಲು ಅಡಿಕೆ ಹಾಕ್ತಾಯಿದ್ದೀನಿ. ಒಂದು ಅಡಿಕೆ ಹಾಕೋದ್ರಿಂದ ಲಾಭ ಸಿಗುತ್ತೆ, 3 ಅಡಿಕೆ ಹಾಕೋದ್ರಿಂದ ಸುಖ, ಶಾಂತಿ, ನೆಮ್ಮದಿ ಸಿಗುತ್ತೆ. 5 ಅಡಿಕೆ ಹಾಕೋದ್ರಿಂದ ಆಯಸ್ಸು ಹೆಚ್ಚಾಗುತ್ತೆ ಅಂತ ನಂಬಿಕೆ ಇದೆ. ನಿಮಗೆ ಹೆಂಗೆ ಯಾವುದು ಬೇಕೋ ಅದನ್ನ ಸೆಲೆಕ್ಟ್ ಮಾಡಿ ಹಾಕ್ಕೊಬೋದು. ನಾನಿಲ್ಲಿ ಒಂದು ಅಡಿಕೆ, ಒಂದು ಅರ್ಶಿನದ ಕೊಂಬು ಹಾಕಿದ್ದೀನಿ. ಅರ್ಶಿನದ ಕೊಂಬು ಎಲ್ಲೂ ಮುಕ್ಕಾಗಿರಬಾರ್ದು, ಎಲ್ಲ ಕಡೆ ಚೆನ್ನಾಗಿರಬೇಕು. ಅರ್ಶಿನದ ಕೊಂಬು ಹಾಕೋದ್ರಿಂದ ಮುತ್ತೈದೆ ಭಾಗ್ಯ ಗಟ್ಟಿಯಾಗಿರುತ್ತೆ ಅನ್ನೋ ನಂಬಿಕೆ. ನೆಕ್ಸ್ಟ್ ನಾನಿಲ್ಲಿ ಏಲಕ್ಕಿ ಹಾಕ್ತಾಯಿದ್ದೀನಿ. ಏಲಕ್ಕಿ ಲಕ್ಷ್ಮೀ ಸ್ವರೂಪ. ಮತ್ತು 3 ಲವಂಗ ಹಾಕ್ತಾಯಿದ್ದೀನಿ. ಲವಂಗದ ಮೇಲ್ಗಡೆ ಹೂವು ಚೆನ್ನಾಗಿರಬೇಕು, ಮುಕ್ಕಾಗಿರಬಾರ್ದು. ಮತ್ತು ಲಕ್ಷ್ಮೀ ದೇವಿಗೆ ಡ್ರೈ ಫ್ರೂಟ್ಸ್ ಅಂದರೆ ತುಂಬ ಇಷ್ಟ, ಹಾಗಾಗಿ ನಾನಿಲ್ಲಿ 3 ಬಾದಾಮಿ, 3 ಗೋಡಂಬಿ, 3 ದ್ರಾಕ್ಷಿ, 1 ಖರ್ಜೂರ, 1 ಸ್ವಲ್ಪ ಕಲ್ಲು ಸಕ್ಕರೆನೂ ಹಾಕ್ತಾಯಿದ್ದೀನಿ. ನಿಮ್ಮಲ್ಲಿ ಯಾವ ಡ್ರೈ ಫ್ರೂಟ್ಸ್ ಅವೈಲಬಲ್ ಇದೆಯೋ ಅದೆಲ್ಲ ಹಾಕ್ಕೊಬೋದು. ನಾನಿಲ್ಲಿ 3 ಹಾಕ್ತಾಯಿದ್ದೀನಿ, ಸುಖ, ಶಾಂತಿ, ನೆಮ್ಮದಿಗೋಸ್ಕರ. ಮತ್ತು ಇಲ್ಲಿ ₹1 ಕಾಯಿನ್ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಚಿನ್ನ, ಬೆಳ್ಳಿ ಮತ್ತು ಕುಬೇರ ಕಾಯಿನ್ ಯಾವುದಿದೆಯೋ ಅದು ಹಾಕ್ಕೊಬೋದು. ಮತ್ತು ಇದನ್ನು ಗೋಮೂತಿ ಚಕ್ರ ಅಂತ ಅಂತೀವಿ. ಎಲ್ಲ ನಾನು ತೋರಿಸೋ ವಸ್ತುಗಳು ಎಲ್ಲನೂ ಗಂಧಿಗೆ ಅಂಗಡಿಲಿ ಅವೈಲಬಲ್ ಇರುತ್ತೆ. ನಾನು ಗೋಮೂತಿ ಚಕ್ರ 3, ಇದನ್ನು ನಾವು ಗುಲ್ಗಂಜಿ ಅಂತೀವಿ. ನೀವೇನಂತೀರ ಕಮೆಂಟ್ ಮಾಡಿ. ಕೆಂಪು ಬಣ್ಣ ಲಕ್ಷ್ಮಿಗೆ ತುಂಬ ಪ್ರಿಯವಾದದ್ದು, ಹಾಗಾಗಿ ನಾವು ಕೆಂಪು ಗುಲ್ಗಂಜಿ 3 ಹಾಕ್ತಾಯಿದ್ದೀವಿ. ಮತ್ತು ಕವಡೆ, ಇದು ಮೇಲ್ಗಡೆ ಈ ಥರ ಅರ್ಶಿನದ ಬಣ್ಣ ಇರುತ್ತೆ ನೋಡಿ, ಅದನ್ನು ಲಕ್ಷ್ಮಿ ಕವಡೆ ಅಂತೀವಿ. ಹಾಗಾಗಿ ನಾನಿಲ್ಲಿ 3 ಹಾಕ್ತಾಯಿದ್ದೀನಿ. ನೀವು 5 ಬೇಕಾದರೂ ಹಾಕ್ಕೊಬೋದು. ಲಕ್ಷ್ಮಿಗೆ ಪ್ರಿಯವಾದದ್ದು ಕಮಲದ ಹೂವು, ಕಮಲದ ಬೀಜ, ನಾನು ಅದನ್ನು 3 ಹಾಕ್ತಾಯಿದ್ದೀನಿ. ಮತ್ತು 1 ಮೂಗ್ಬಟ್ಟು, ಚಿನ್ನ ಹಾಕಬೇಕು, 1 ತುಂಡು ಚಿನ್ನ ಹಾಕಬೇಕು. ನೀವು ಯಾವ ಥರನ ಹಾಕ್ಕೊಬೋದು. ಸೈಡ್ ಬಟ್ಟು, ಮೂಗ್ಬಟ್ಟು, ಓಲೆ, ಏನಾನ 1 ತುಂಡು ಚಿನ್ನ ಹಾಕಬೇಕು. ಹಾಗಾಗಿ ಇದನ್ನು ಜವಾದು ಪೌಡ್ರು ಅಂತಾರೆ. ಈ ವಾಸನೆಗೆ ಅಮ್ಮ ಬೇಗ ಒಲಿತಾರಂತೆ, ಹಾಗಾಗಿ ಎಲ್ಲರೂ ಲಕ್ಷ್ಮಿನ ಕೂರಿಸ್ಬೇಕಾದ್ರೆ ಕಳ್ಸೋಕ್ಕೆ ಇದನ್ನು ಹಾಕ್ತಾರೆ. ಇದು ಹಾಕೋದ್ರಿಂದ ವಾಸನೆ ಚೆನ್ನಾಗಿರುತ್ತೆ, ಘಮ ಘಮ ಅನ್ನತ್ತೆ. ಹಾಗಾಗಿ ಇದನ್ನು ಹಾಕಿ ಯಾರೂ ಮರೀದೆ ಲಕ್ಷ್ಮೀ ಹಬ್ಬದಲ್ಲಿ ಇದನ್ನು 1 ಚಿಟಿಕೆ ಹಾಕಿ ಲಕ್ಷ್ಮಿಗೆ ಪ್ರಿಯವಾಗುತ್ತೆ. ಮತ್ತು ಲಾಸ್ಟಲ್ಲಿ 1 ಕೆಂಪು ಹೂವು ಹಾಕ್ತಾಯಿದ್ದೀನಿ, ಅಂದರೆ 1 ರೋಸು, ಕೆಂಪು ಕಲರ್ ಬಣ್ಣದ ರೋಸ್ ಹಾಕ್ತಾಯಿದ್ದೀನಿ. ಇಷ್ಟು ಹಾಕೋದ್ರಿಂದ ಲಕ್ಷ್ಮೀ ದೇವಿ ಸ್ಥಿರವಾಗಿ ನಮ್ಮ ಮನೆಯಲ್ಲಿ ಇರ್ತಾರೆ, ಲಕ್ಷ್ಮಿ ಅಮ್ಮಂಗೆ ಪ್ರಿಯವಾಗಿದೆ ಅನ್ನೋ ನಂಬಿಕೆ ಮೇಲೆ ಇವೆಲ್ಲ ಹಾಕೋದು. ನಂಬಿಕೆಯಿಂದ ಪೂಜೆ ಮಾಡಿ ಎಲ್ಲ ಒಳ್ಳೆಯದಾಗುತ್ತೆ. ಇದನ್ನು ಹಾಕಾದ್ಮೇಲೆ ಇದ್ರ ಮೇಲೆ ನಾವು ಕಾಯಿ, ವಿಳ್ಯದೆಲೆ ಇಡೋರು ವಿಳ್ಯದೆಲೆ, ಮತ್ತು ಮಾವಿನ ಸೊಪ್ಪು ಇಡೋರು ಮಾವಿನ ಸೊಪ್ಪು, ಯಾವುದು ನಿಮ್ಮ ಶಾಸ್ತ್ರದಲ್ಲಿ ಇದೆಯೋ ಅದನ್ನಿಟ್ಟು ಕಾಯಿ ಇಡೋದ್ರಿಂದ ಇದರ ಮೇಲಿರೋ ಐಟಮ್ಸ್ ಎಲ್ಲ, ಅಂದರೆ ಎಲ್ಲ ಸಾಮಾನುಗಳು ಕೆಳಗಡೆ ಹೋಗುತ್ತೆ. ಇದ್ರ ಮೇಲೆ ಕಾಯಿ ಇಟ್ಟು ಕಳಸ ಪ್ರತಿಷ್ಠಾಪನೆ ಮಾಡಿಕೊಂಡು ಲಕ್ಷ್ಮೀ ಪೂಜೆ ಮಾಡ್ಬೋದು. ಮತ್ತು ಇದೆಲ್ಲ ಆದಮೇಲೆ ಇದನ್ನ ಕಳಸನ ವಿಸರ್ಜನೆ ಮಾಡಾದಮೇಲೆ ಇದರಲ್ಲಿ ಹಾಕಿರೋ ಸಾಮಾನು ಅಂದರೆ ಡ್ರೈ ಫ್ರೂಟ್ಸ್ನೆಲ್ಲ ಮನೇಲಿರೋರೆಲ್ಲ ಹಂಚ್ಕೊಂಡು ತಿನ್ಬೋದು. ಮತ್ತು ಈ ನೀರನ್ನ ಮನೇಲಿರೋರೆಲ್ಲ 1 ಸ್ಪೂನು ತೀರ್ಥದ ರೂಪದಲ್ಲಿ ತೊಗೊಬೋದು. ಮತ್ತು ಮನೆಗೆಲ್ಲ ಪ್ರೋಕ್ಷಣೆ ಮಾಡ್ಕೊಳ್ಳಿ. ಮತ್ತು ನಾವಲ್ಲಿ ಹಾಕಿರೋದು ಗುಲ್ಗಂಜಿ, ಕವಡೆ, ಗೋಮೂತಿ ಚಕ್ರ ಅದೆಲ್ಲ ಒಂದು ಬಾಕ್ಸ್ಗೆ ಹಾಕಿ ನೀವು ದುಡ್ಡನ್ನ ಎಲ್ಲಿ ಇಡ್ತೀರೋ ಕ್ಯಾಶ್ ಬ್ಯಾಗಲ್ಲಿ ಇಟ್ಕೊಬೋದು.
ಲಾಕರಲ್ಲಿ ಇಟ್ಕೊಬೋದು. ಎಲ್ಲಿ ಇಟ್ಟಿರ್ತೀರೋ ನೀವು ದುಡ್ಡನ್ನ, ಹಣಕಾಸು ಎಲ್ಲಿರುತ್ತೋ ಅಲ್ಲಿ ಇಟ್ಟರೆ ನಮ್ಮ ಹಣಕಾಸಿನ ಸಮಸ್ಯೆ ಪರಿಹಾರ ಆಗುತ್ತೆ. ಹಾಗಾಗಿ ನಾವು ಲಕ್ಷ್ಮಿ ಪೂಜೆ ಮಾಡಿರೋ ಎಲ್ಲ ವಸ್ತುನ ನಾವು ಕ್ಯಾಶ್ ಬ್ಯಾಗಲ್ಲಿ ಇಟ್ಕೊಬೇಕು. ವಿಡಿಯೋ ಸ್ವಲ್ಪನಾನ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾನ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.